ಹೆಲೋ ಪಾರ್ಟಿ ಪೀಪಲ್. ಇವತ್ತಿನ ಪಾರ್ಟಿಗೆ ನಾವು ಮಾಡ್ತಾ ಇರೋದು ಕಾಳಿನ ಕೂಟು. ಎಸ್, ನಾನು ನೈಟೇ ಎಲ್ಲ ಥರದ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಹೆಸರು ಕಾಳು, ಅಲಸಂದೆ ಕಾಳು, ರಾಜ್ಮಾ, ಕಾಬೂಲ್, ಕಡಲೆಕಾಳು. ಹೌದು, ಮೊಳಕೆ ಕಟ್ಟಿ ತಿಂದರೆ ತುಂಬ ಒಳ್ಳೆಯದು. ಬಟ್ ಇಲ್ಲಿ ಸ್ವಲ್ಪ ಸಿಹಿ ಆಗುತ್ತೆ ಅಂತ ನಾನು ಹೆಸರು ಕಾಳು ಇವನ್ನೆಲ್ಲ ನೆನೆಸಿ ನೈಟ್ ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ನೀಟಾಗಿ ವಾಶ್ ಮಾಡಿಕೊಂಡು ಫಸ್ಟು ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಒಂದು ಸಣ್ಣದಾದ ಆಲೂಗಡ್ಡೆಯನ್ನು ತಗೊಳ್ಳೋಣ. ಬೇಕಂದರೆ 2 ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ನಾನು 1 ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತದನಂತರ 2 ಆನಿಯನ್ ಬೇಕು. 1 ಆನಿಯನ್ನು ಜಾರಿಗೆ ಹಾಕ್ಕೊಳ್ಳೋಣ. 1 ಆನಿಯನ್ನ ಒಗ್ಗರಣೆ ಮಾಡಬೇಕಾದ್ರೆ ಹಾಕ್ಕೋಬೇಕು. ತದನಂತರ ನಾವು ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀವಿ. ಟೊಮೆಟೊ ಬೇಕೇ ಬೇಕು. ಹುಳಿ ಅಂದರೆ ಯಾರಿಗಿಷ್ಟ ಇಲ್ಲ, ನನಗಂತೂ ತುಂಬಾ ಇಷ್ಟ. ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಜಾರಲ್ಲಿ ರುಬ್ಬೋದಕ್ಕೆ ಹಾಕೋಣ. ಇನ್ನೊಂದು ಸ್ವಲ್ಪ ನಾವು ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ಮತ್ತು ಇವಾಗ ನಾನು ತೊಗೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬ 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 ರುಚಿಯನ್ನು ಕೊಡುತ್ತೆ. ಪುದೀನ ಸೊಪ್ಪು ಬೇಕಾದರೆ ಹಾಕೋಬೋದು. ನಾನು ಇದನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲನೂ. ಇದು ಹುಣಸೆ ಮರದ ಚಿಗುರು. ಇದು ತುಂಬ ಹುಳಿ ಕೊಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಅಡುಗೆಗೆ ಯೂಸ್ ಮಾಡಿದ್ರೆ. ತುಂಬ ದೇಹಕ್ಕೆ ಒಳ್ಳೆಯದು ಸಹ. ಸ್ವಲ್ಪ ಶುಂಠಿ ತೊಗೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನಾವು ಜಾರಿಗೆ ಹಾಕ್ಕೊಳ್ಳೋಣ. ಮೊದಲು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ. ಈಗ ನಾವು ಸ್ವಲ್ಪ ಶುಂಠಿ ಹಚ್ಚಿದ್ದೀವಿ. ಶುಂಠಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹುಣಸೆ ಮರದ ಚಿಗುರು, ಹಚ್ಕೊಂಡಿರೋ ಟೊಮೆಟೊ. ಮತ್ತು ಇವಾಗ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಆನಿಯನ್ ಒಗ್ಗರಣೆಗೆ ಇರಲಿ, ಸ್ವಲ್ಪ ನಾನು ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಹಾಕಿದ್ಮೇಲೆ ಸ್ವಲ್ಪ ನೀರು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ರುಬ್ಬಕ್ಕೆ ಹೋಗೋಣ. ಮಸಾಲೆ ರೆಡಿ ಆಗಿದೆ. ಮಸಾಲೆ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾವು ಒಂದು ಸಣ್ಣ ಕುಕ್ಕರ್ ತೊಗೊಳ್ಳೋಣ. ಆ ಕುಕ್ಕರಲ್ಲಿ ಮೊದಲು ನಾವು ಸಾಸಿವೆ ಹಾಕ್ಕೋಬೇಕು. ಚಟ್ಪಟ ಅಂತ ಸಿಡಿಯುತ್ತೆ. ಓಕೆ, ಅದನ್ನು ನೋಡೋದಕ್ಕೆ ಚೆಂದ. ಓಕೆ, ಸಾಸಿವೆ ಆದಮೇಲೆ ನೆಕ್ಸ್ಟ್ ನಾವು ಎಣ್ಣೆ ತೊಗೊಳ್ಳೋಣ. ಸ್ವಲ್ಪ ಹಾಕ್ಕೋಬೇಕು. ಆಯಿಲು ಜಾಸ್ತಿ ಯೂಸ್ ಮಾಡಬಾರದು, ಅದು ದೇಹಕ್ಕೆ ಒಳ್ಳೆಯದಲ್ಲ. ಓಕೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು. ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಜೀರಿಗೆ ನೀಟಾಗಿ ಎಣ್ಣೆಯಲ್ಲಿ ಹುರಿದಿದ್ದೀನಿ. ನೆಕ್ಸ್ಟ್ ನಾನು ಕಲ್ಲುವ ತೊಗೊತಾ ಇದ್ದೀನಿ. ಇದು ಘಮ ತುಂಬ 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 ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಕಲ್ಲುವ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಮೇಥಿ ಸೊಪ್ಪು. ಮೇಥಿ ಚೆನ್ನಾಗಿ ಆಡಿಸ್ಕೋಬೇಕು ನಾವು ಎಣ್ಣೆಯಲ್ಲಿ ನೀಟಾಗಿ ಎಲ್ಲವನ್ನು. ನೋಡಿ, ಆಲ್ರೆಡಿ ಪರಿಮಳ ಬರ್ತಾ ಇದೆ. ಓಕೆ, ನೆಕ್ಸ್ಟು ಆನಿಯನ್ ಹಾಕೊಳ್ಳೋಣ. ಒಗ್ಗರಣೆಗೆ ಆನಿಯನ್ನು ಇರಲೇಬೇಕು. ಇದುವೇ ಆನಿಯನ್ ಹಾಕಾದ್ಮೇಲೆ ನೀಟಾಗಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟು ಕರಿಬೇವು ಸೊಪ್ಪು. ಘಮವನ್ನು ಕೊಡುತ್ತದೆ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ನೀಟಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ. ನಂತರ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕಬೇಕು. ಹುಣಸೆ ಹಣ್ಣಿನ ಸೊಪ್ಪನ್ನು ನಾನು ಚಿಗುರನ್ನು ಹಾಕಿರೋದ್ರಿಂದ ಟೊಮೆಟೊ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಟೊಮೆಟೊ ನೀಟಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ನಾನು ಹಚ್ಚಿರುವಂತಹ ಪೊಟ್ಯಾಟೊವನ್ನು ಹಾಕ್ತಾಯಿದ್ದೀನಿ. ಪೊಟ್ಯಾಟೊ ಹಾಕಿದ ಮೇಲೆ ಅದು ತಳ ಹಿಡಿದ್ಬಿಡುತ್ತೆ ಎಣ್ಣೆ ಇಲ್ಲ ಅಂದರೆ. ಸೊ ಹಾಗಾಗಿ ಎಣ್ಣೆ ಇರಬೇಕು, ಇಲ್ಲಾಂದರೆ ಆಡಿಸ್ತಾ ಇರಬೇಕು.
ಈಗ ನಾನು 1 ಸ್ಪೂನ್ ಸಾಲ್ಟ್, ಕ್ರಿಸ್ಟಲ್ ಸಾಲ್ಟ್, ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಅದೆಲ್ಲ ನೀಟಾಗಿ ಎಣ್ಣೆಯನ್ನು ಇಟ್ಕೋಬೇಕು. ಚೀಟಿಗೆ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಅಡುಗೆಯಲ್ಲೂ ಅರಿಶಿನ ಬಳಸಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ನಾನಂತೂ ಮೋಸ್ಟ್ ಬಳಸ್ತೀನಿ. ನೆಕ್ಸ್ಟ್ ಹಿಂಗು, ಚೀಟಿಗೆ ಇಂಗು. ಎಸ್, ಇಂಗು ಜೀರ್ಣಕ್ರಿಯೆಗೆ ಒಳ್ಳೆಯದು. ಮೂರು ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಬೇಕಂದರೆ ಹಾಕೋಬೋದು, ದಿಸ್ ಈಸ್ ಯುವರ್ ಚಾಯ್ಸ್. ಮಕ್ಕಳಿದ್ರೆ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿ, ಇಲ್ಲ ಅಂದರೆ ನೀವು ಮೆಣಸಿನಕಾಯಿನ ಹಾಕೋಬೋದು. ಈಗ ನೀಟಾಗಿ ಎಲ್ಲ ಬಾಡಿಸ್ತಾ ಇದ್ದೀನಿ. ಆಡಿಸಿದ ನಂತರ ನಾವಿವಾಗ ಏನು ಮಾಡೋಣ, ಕಾಳುಗಳನ್ನ ತಗೊಳ್ಳೋಣ. ಕಾಳು ಹಾಕಬೇಕಲ್ವಾ. ರಾಜ್ಮಾ ಆ್ಯಕ್ಚುಲಿ 2 days ಬಿಫೋರೇ ನೆನೆಸ್ಬೇಕು. ಅದು ಒಂದು ಓವರ್ ನೈಟಲ್ಲಿ ಅದು ನೆನೆಯೋದಿಲ್ಲ. ಹಾಗಾಗಿ ನಾವು ರಾಜ್ಮಾನ 2 days ಬಿಫೋರೇ ನೆನೆಸ್ಬೇಕು. ಇನ್ನು ರಿಮೈನಿಂಗ್ ಎಲ್ಲ ಕಾಳುಗಳು ನಾವು ನೈಟ್ ಹಾಕಿದ್ರೆ ಮಾರ್ನಿಂಗು ಆರಾಮ್ಸೆ ನಾವು ಈ ಡಿಶ್ನ ಮಾಡ್ಕೋಬೋದು. ಮಕ್ಳಿಗೆ ಕೊಟ್ಟರೆ ಮಕ್ಕಳು ಇದನ್ನು ತುಂಬ ಟೇಸ್ಟಿ ಅಂತ ತಿಂತಾರೆ. ಕಾಳುಗಳು ತಿಂದರೂ ಮಕ್ಕಳು ಅನ್ನೋ ಸಮಾಧಾನ ನಮಗೂ ಇರುತ್ತೆ. ಸೊ ಹಾಗಾಗಿ ಅವಾಗವಾಗ ಮನೆಯಲ್ಲಿ ಈ ಡಿಶ್ನ ಮಾಡ್ತಾಯಿರಿ. ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾಯಿರಿ. ರುಬ್ಬಿರುವಂತಹ ಮಸಾಲೆಯನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಮಸಾಲೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟೀಸ್ನೆಲ್ಲ ಜಾಸ್ತಿ ಮಾಡ್ಕೋಬೇಕು. ಟೊಮೆಟೊ, ಶುಂಠಿ ಎಲ್ಲ ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಆದ್ದರಿಂದ ಎಲ್ಲನೂ ಒಂದು ಟೊಮೆಟೊ, 1 ಆನಿಯನ್ ಆ ಥರ ಹಾಕಿದ್ದೀನಿ, ಸ್ವಲ್ಪ ಶುಂಠಿ. ಸೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಎಲ್ಲ 2 ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಓಕೆ, ಸ್ವಲ್ಪ ನಾವು ಇವಾಗ ವಾಟರ್ನ ಹಾಕೋಣ. ನಿಮಗೆ ವಾಟರಿ ಬೇಕು ಅನಿಸಿದ್ರೆ ಸ್ವಲ್ಪ ವಾಟರ್ ಜಾಸ್ತಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿ ಹಾಕಿ. ನೋಡಿಕೊಂಡ್ರೆ ಕಾಳು ಬೆಂದಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಊದುತ್ತೆ. ಆಗೋದ್ರಿಂದ ಅದಕ್ಕೆ ಸ್ವಲ್ಪ ವಾಟರ್ ಬೇಕಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನೀವು ಯಾವುದಕ್ಕೆ ಮಾಡ್ತಾಯಿದ್ದೀರಾ, ಇಡ್ಲಿಗೆ ಮಾಡ್ತಾಯಿದ್ದೀರಾ, ದೋಸೆಗೆ ಮಾಡ್ತಾಯಿದ್ದೀರಾ ನೋಡ್ಕೊಂಡು ಹಾಕೋಬೇಕು. 2 ಸ್ಪೂನ್ಸ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಅಫ್ಕೋರ್ಸ್ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ. ಸ್ಪೈಸಸ್ ಎಲ್ಲ ಜಾಸ್ತಿ ಬೇಕು ಅಂದರೆ ಮಟನ್ ಮಸಾಲ, ಬಿರಿಯಾನಿ ಮಸಾಲ ಆ ಥರ ಮಸಾಲಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಮೈಲ್ಡ್ ಇರಲಿ ಅಂತ ಮನೇಲಿ ಮಾಡಿರೋ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ. ನೀಟಾಗಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ನೀಟಾಗಿ ಸ್ಟಿರ್ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ. ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋಣ. ದೋಸೆ ಅಂದರೆ ದೋಸೆ, ಇಡ್ಲಿ ಅಂದರೆ ಇಡ್ಲಿ. ಓಕೆ, ನಾನಿಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ. ಈ ಒಂದು ಇಡ್ಲಿನೂ ಸಹ ಮಾಡಿದ್ದೀನಿ. ಎಸ್, ದೋಸೆ ರೆಡಿ ಆಗ್ತಾ ಇದೆ. ಆ ಕಡೆ ಕುಕ್ಕರಲ್ಲಿ ಕಾಳು ರೆಡಿ ಆಗಿದೆ. ಕಾಳಿನ ಕೂಟು 2 ವಿಷಲ್ ಆಯಿತು. ಆಫ್ ಮಾಡೋಣ. ನಾವು ದೋಸೆ ಈಸ್ ಪ್ರಿಪೇರ್ಡ್. ದೋಸೆ ಜೊತೆ, ಇಡ್ಲಿ ಜೊತೆ ಕಾಳಿನ ಕೂಟು ತಿಂತಾಯಿದ್ರೆ ವಾವ್. ಎಸ್, ದೋಸೆನೂ ರೆಡಿ ಆಯಿತು, ಕಾಳಿನ ಕೂಟು ಸಹ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಾಗಿದೆ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಕೊಂಡು ಸವಿಯೋಣ. ಎಲ್ಲರಿಗೂ ಸವಿಯಲು ವಿತರಿಸೋಣ. ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ದೋಸೆ ಜೊತೆ ಇಡ್ಲಿ ಜೊತೆ ಆರಾಮಾಗಿ ತಿನ್ಬೋದು. ಬಾಯ್.